ಯುವಕನೊಬ್ಬ ತನ್ನ ಪ್ರೇಯಸಿಯನ್ನ ವಿಚಿತ್ರವಾಗಿ ಕೊಲೆ ಮಾಡಿರುವಂತಹ ಘಟನೆಯೊಂದು ಸಂಭವಿಸಿದೆ. ಪಿರಿಯಾಪಟ್ಟಣ ತಾಲೂಕಿನ ಬೆರ್ಯ ಗ್ರಾಮದ ಲಾಡ್ಜ್ನಲ್ಲಿ ಈ ಘಟನೆ ಸಂಭವಿಸಿದ್ದು, ಪ್ರೇಯಸಿಯ ಬಾಯಲ್ಲಿ ಮೊಬೈಲ್ ಇಟ್ಟು ಮೊಬೈಲ್ ಬ್ಯಾಟರಿಯಿಂದ ಸ್ಫೋಟಕ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಾಪುರದ ಸಿದ್ದರಾಜು ಕೊಲೆ ಮಾಡಿ ಪೊಲೀಸರಿಗೆ ಸುಳ್ಳು ಮಾಹಿತಿಯನ್ನು ನೀಡಿ ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡಿದ್ದಾನೆ. ಕೊಲೆಯಾದ ಮಹಿಳೆ ಮೈಸೂರಿನ ಹುಣಸೂರು ತಾಲೂಕಿನ ಗೆರಸನಹಳ್ಳಿಯ ಸುಮಾರು 20 ವರ್ಷದ ರಕ್ಷಿತಾ ಎಂದು ತಿಳಿದು ಬಂದಿದೆ. ಈಕೆ ಕೇರಳ ಮೂಲದ ವ್ಯಕ್ತಿಯನ್ನ ವಿವಾಹವಾಗಿದ್ಲು ಎನ್ನಲಾಗಿದೆ. ವಿವಾಹ ನಂತರವೂ ಕೂಡ ಮೃತ ಮಹಿಳೆ ಹಾಗೂ ಆರೋಪಿಯ ನಡುವೆ ಅನೈತಿಕ ಸಂಬಂಧವಿದ್ದು, ರಹಸ್ಯವಾಗಿ ಭೇಟಿಯಾಗಿ ಈ ಜೋಡಿ ಕಬಡ್ಡಿ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ್ರು. ಆ ಬಳಿಕ ಇಬ್ಬರು ಬೇರೆಕ್ಕೆ ಬಂದು ಲಾಡ್ಜ್ನಲ್ಲಿ ತಗ್ಗಿದ್ದರು ಎನ್ನಲಾಗಿದೆ. ಇದೆಲ್ಲ ಘಟನೆ ಸಿಪಿಐ ಶಶಿಕುಮಾರ್ ಪೊಲೀಸ್ ತಂಡದ ತನಿಖೆಯಿಂದ ಹೊರಬಂದಿದೆ.